ಸ್ವಾಮಿ ಕರಗಚ್ಚ ಓಂ ನಮ ಭಗವತೆ ವಾಸುದೇವಾಯ. ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂಟು, ಅವರು ನಿಮಗೆ ಏನು ಹೇಳ್ತಾ ಇದ್ದಾರೆ, ಕರೆಂಟ್ ಸಿಚುವೇಷನಲ್ಲಿ ಯಾವ ಫೀಲಿಂಗ್ ಅಂತ ನೋಡುವ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಪರ್ಸ್ನಲ್ ರೀಡಿಂಗಿಗೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ, ಅದು ನಿಮ್ಮದೇ ರೀಡಿಂಗ್ ಆಗಿರುತ್ತೆ. ಹಾಗೆಯೇ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ರೋಸ್ ಕ್ರಾಸ್ ಅನ್ನುವ ಬ್ರಾಸ್ಲೆಟ್ ಸಿಗುತ್ತೆ. ಹಾಗೆಯೇ ನಿಮ್ಮ ಜೀವನದಲ್ಲಿ ಪದೇ ಪದೇ ಸಮಸ್ಯೆ ಆಗ್ತಾ ಉಂಟು, ಅಥವಾ ಹಣಕಾಸಿಗೆ ಸಂಬಂಧಿಸಿದ ಸಮಸ್ಯೆ ಉಂಟು, ಅಥವಾ ಇನ್ಯಾವುದೇ ರೀತಿಯ ಸಮಸ್ಯೆಗಳಿದ್ದರೆ ನೀವು ನನ್ನ ಜೊತೆ ಹೇಳ್ಬೋದು. ಅದಕ್ಕೆ ಸೂಕ್ತವಾದಂತಹ ಬ್ರಾಸ್ಲೈಟನ್ನು ರೆಡಿ ಮಾಡಿ ಪೂಜೆ ಮಾಡಿ ಎನರ್ಜಿ ಪಾಸ್ ಮಾಡಿ ಕೊಡ್ತೇನೆ. ಹಾಗೆಯೇ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಪರ್ಸ್ನಲ್ ರೀಡಿಂಗ್ ಅಂತ ಹೇಳಿ, ನಾನು ಒಂದು ವಾಟ್ಸಪ್ ನಂಬರ್ ಕೊಡ್ತೇನೆ, ಅದಕ್ಕೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಬೇಕಾಗುತ್ತೆ. ನೋಡುವ ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂಟಂತ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ನಿಮಗೆ ಯಾವುದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ. ಪರ್ಸ್ನಲ್ ರೀಡಿಂಗ್ ಅಂದರೆ ಅದು ನಿಮ್ಮದೇ ರೀಡಿಂಗ್ ಆಗಿರುತ್ತೆ. ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಒಂದು ರೀತಿಯಲ್ಲಿ ಅಡೆತಡೆಗಳು ಅಥವಾ ಬ್ರೇಕಪ್ ಕಂಡೀಷನ್ ಆಗಿರ್ಬೋದು, ಅಥವಾ ನಿಮ್ಮ ಮತ್ತು ಅವರ ಮಿತ್ರದಲ್ಲಿ ಪದೇ ಪದೇ ಜಗಳ ಆಗ್ತಾ ಉಂಟು, ಅಥವಾ ಖುಷಿಯಿಂದ ಇರುವ ಕ್ಷಣಗಳು ತುಂಬ ಕಡಿಮೆ ಆಗಿವೆ ಇತ್ತೀಚಿನ ದಿನಗಳಲ್ಲಿ ಅಥವಾ ಇತ್ತೀಚಿನ ತಿಂಗಳಲ್ಲಿ ಅಂತ ಹೇಳ್ಬೋದು. ಏನು ಹೇಳ್ತೀರಾ ಇದರ ಬಗ್ಗೆ? ಅಂದರೆ ಇಲ್ಲಿ ಜೊತೆಯಾಗಿ ನೀವು ಯಾವುದೇ ಒಂದು ಡಿಸಿಷನನ್ನು ತಗೊಳ್ಳಿಕ್ಕೆ ಆಗ್ತಾ ಇಲ್ಲ, ಅಥವಾ ಒಟ್ಟಿಗೆ ಸಮಯವನ್ನು ಕೂಡ ಕಳೀಲಿಕ್ಕೆ ಆಗ್ತಾ ಇಲ್ಲ. ಮುಂಚೆ ಇಲ್ಲಿ ಸಮಸ್ಯೆ ಇರಲಿಲ್ಲ, ಆದರೆ ಇವಾಗ ಪ್ರತಿಯೊಬ್ಬರಿಗೂ ಭಯಪಡುವಂಥ ಸಿಚುವೇಶನ್, ಅಥವಾ ನಿಮಗೆ ನೀವೇ ಭಯಪಡುವಂಥ ಸಿಚುವೇಶನ್ ಕಾಣ್ತಾ ಉಂಟು. ಇಲ್ಲಿ ಕೆಲವರು ಮ್ಯಾರೇಜ್ ಆದವರು ಕೂಡ ಇದ್ದೀರಾ. ನಾನು ನಿಮ್ಮ ಸಂಬಂಧಕ್ಕೆ ರೆಸ್ಪೆಕ್ಟ್ ಕೊಡ್ತೇನೆ, ಬಟ್ ಸಮಸ್ಯೆ ಆಗ್ತಾ ಉಂಟು. ಇಲ್ಲಿ ಏನಂತ ನಿಮಗೂ ಕ್ಲಾರಿಟಿ ಇಲ್ಲ. ನಿಮ್ಮ ವ್ಯಕ್ತಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇಲ್ಲ. ಯಾಕೋ ಅವರು ಚೇಂಜ್ ಆಗಿದ್ದಾರೆ, ಮುಂಚೆ ಇದ್ದಂತಹ ಪ್ರೀತಿ ಇಲ್ಲ, ಅಥವಾ ಎಲ್ಲ ಒಂದು ಕಡೆ ಅವ್ರು ನನ್ನಿಂದ ಕಂಪ್ಲೀಟಾಗಿ ದೂರ ಹೋಗ್ತಾರಾ, ಅವ್ರಿಗೆ ನಾನು ಇವಾಗ ಬೇಡವಾ, ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು. ಸೊ ಆ ಒಂದು ಮನಸ್ಥಿತಿಯಲ್ಲಿದ್ದಾರೆ. ನೀವು ತುಂಬ ನೋವು ಅನುಭವಿಸ್ತಾ ಇದ್ದೀರಾ. ನಿಮ್ಮ ಜೀವನದಲ್ಲಿ ನಿಮಗೆ ಹೆಲ್ಪ್ ಕೊಡುವಂಥ ಸುಖ ಸಂತೋಷ ಯಾವುದೂ ಕೂಡ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ತುಂಬ ಸಮಸ್ಯೆ ಆಗ್ತಾ ಉಂಟು. ಅದು ಹಣಕಾಸಿಗೆ ಸಂಬಂಧಿಸಿದ್ದಿರ್ಬೋದು, ಮಕ್ಕಳ ವಿಷಯದಲ್ಲಿ ಇರ್ಬೋದು, ಅಥವಾ ಪ್ರೇಮಿಗಳ ಮಧ್ಯೆ ಮನೆಯಲ್ಲಿ ನಿಮ್ಮ ಮ್ಯಾರೇಜ್ಗೆ ಒಪ್ಪದೇ ಇರ್ಬೋದು, ಅಥವಾ ನಿಮ್ಮ ಹುಡುಗ ಹುಡುಗಿ ಥರ್ಡ್ ಪಾರ್ಟಿಯಿಂದಾಗಿ ಚೇಂಜ್ ಆಗಿದ್ದಾರೆ, ಸಮಸ್ಯೆ ಆಗ್ತಾ ಉಂಟು ಅನ್ನೋದು ಕೂಡ ಇಲ್ಲಿ ಕಾಣಿಸ್ತಾ ಉಂಟು. ಏನು ಹೇಳ್ತೀರಾ ಇದರ ಬಗ್ಗೆ? ಕಮೆಂಟಲ್ಲಿ ಹೇಳಬೇಕು ನೀವು. ಸೊ ಪರ್ಸ್ನಲ್ ಪ್ರಾರ್ಥನೆ ಬೇಕು ಅಂದರೆ ಪರ್ಸ್ನಲ್ ಪ್ರಾರ್ಥನೆ ಹೇಳಿ. ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪರ್ಸ್ನಲ್ ಪ್ರಾರ್ಥನೆ ಮಾಡ್ತೀನಿ, ಅದು ಫ್ರೀ ಆಗಿರುತ್ತೆ. ಹಾಗೇನು ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಇಲ್ಲಿ ಏನಂದರೆ ಕೆಲವೊಂದು ಸಲ ನಿಮಗೆ ತುಂಬ ನೋವಾಗ್ತಾ ಉಂಟು, ಕನ್ಫ್ಯೂಷನ್ ಉಂಟು. ನನ್ನ ಲೈಫಲ್ಲಿ ಹೀಗೆ ಏನಕ್ಕೆ ಆಗ್ತಾ ಉಂಟು, ನಾನೇನು ತಪ್ಪು ಮಾಡಿದ್ದೇನೆ, ಎಷ್ಟು ದಿವಸ ಈ ನೋವು ಅನುಭವಿಸ್ಬೇಕು, ನನ್ನ ಏಜಲ್ಲಿರುವವರೆಲ್ಲ ಖುಷಿಯಾಗಿದ್ದಾರೆ, ಬಟ್ ಈ ರೀತಿಯ ನೋವು ಯಾತನೆ ನನಗೆ, ಏನಕ್ಕೆ ಲೈಫಲ್ಲಿ ಸೆಟಲ್ ಆಗಲಿಕ್ಕೆ ಆಗ್ತಾ ಇಲ್ಲ, ನನ್ನ ಕಣ್ಣಂಥ ಕನಸೇನು, ಹಾಗಾದರೆ ಇವಾಗ ಆಗ್ತಾ ಇರುವುದೇನು, ನಾನೇನು ತಪ್ಪು ಮಾಡಿದ್ದೇನೆ, ನನಗೆ ಗೊತ್ತಿರೋ ಪ್ರಕಾರ ನಾನು ಏನು ತಪ್ಪು ಮಾಡಿಲ್ಲ, ಬಟ್ ನನಗೆ ಈ ರೀತಿಯ ಶಿಕ್ಷೆ. ನೀವು ಹುಡುಗಿ ಇರ್ಬೋದು ಅಥವಾ ಹುಡುಗ ಇರ್ಬೋದು, ಬಟ್ ಸಮಸ್ಯೆ ಅನ್ನೋದು ಉಂಟೆ ನಿಮ್ಮ ಜೀವನದಲ್ಲಿ. ನಿಮ್ಮ ಜೊತೆ ಇರುವವರೆಲ್ಲರೂ ಖುಷಿಯಾಗಿದ್ದಾರೆ, ಬಟ್ ನೀವು ಆ ಸಮಸ್ಯೆ ಮಧ್ಯೆನೇ ಜೀವನ ಮಾಡ್ತಾ ಇದ್ದೀರಾ. ಎಲ್ಲ ಒಂದು ಕಡೆ ನಿಮಗೆ ನಿಮ್ಮ ಪ್ರೇಮಿಯಿಂದ ಅಥವಾ ನಿಮ್ಮ ಪರ್ಸನ್ನಿಂದ ಪ್ರೀತಿ ಸಿಕ್ಕಿತ್ತು, ಖುಷಿ ಇತ್ತು, ಬಟ್ ಡೈರೆಕ್ಟ್ ಒಬ್ಬರು ಇದ್ದರು ನಿಮಗೆ ಜೊತೆಯಾಗಿ ಸಂಗಾತಿ, ಬಟ್ ಇತ್ತೀಚೆಗೆ ಅವರು ಕೂಡ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮನ್ನು ಎಲ್ಲ ಕಡೆಯಿಂದ ಟೆಸ್ಟ್ ಮಾಡುವಂತಹ ಅಥವಾ ಏನೋ ಒಂದು ಗೇಮ್ ಪ್ಲ್ಯಾನ್ ಆಗ್ತಾ ಇರುವಂತಹ ಸೂಚನೆ ನಿಮಗೆ ಸಿಕ್ಕಿರಬಹುದು. ಇಲ್ಲಿ ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ, ಅದಕ್ಕೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಇಲ್ಲಿ ಏನಂದರೆ ಬ್ರಾಸ್ಲೆಟ್ ಬೇಕು ಅಂದ್ರೂ ಹೇಳಿ ಕಮೆಂಟಲ್ಲಿ. ಇಲ್ಲಿ ಏನಂದರೆ ಇತ್ತೀಚಿನ ದಿನಗಳಲ್ಲಿ ತುಂಬ ನೋವು ಅನುಭವಿಸ್ತಾ ಇದ್ದೀರಾ, ಹೊರಗೆ ನೋಡುವವರು ನಿಮಗೆ ಏನು ಸಮಸ್ಯೆ ಇಲ್ಲ, ನೀವು ಆರಾಮಾಗಿದ್ದೀರಾ, ಸೊ ಇವನಿಗೇನು ಇವಳಿಗೇನು ಅನ್ನುವ ಥರ ಇರ್ತೀರಾ, ಬಟ್ ಒಳಗೆ ನೀವು ತುಂಬ ನೋವು ಅನುಭವಿಸ್ತಾ ಇರ್ತೀರಾ. ನಿಮಗೆ ಹೆಲ್ತ್ ಇಶ್ಯೂ ಕೂಡ ಪದೇ ಪದೇ ಆಗ್ತಾ ಉಂಟು, ಕಾಲಿಗೆ ಸಂಬಂಧಿಸಿದ್ದಿರ್ಬೋದು, ಅಥವಾ ಒಂದು ರೀತಿಯ ನಿದ್ರೆ ಬರದೇ ಇರ್ಬೋದು, ನೈಟೆಲ್ಲ ತುಂಬ ಆಲೋಚನೆ ಮಾಡ್ತೀರಾ. ಸೊ ಸರಿಯಾಗಿ ಊಟ ಮಾಡಲಿಕ್ಕೂ ಆಗ್ತಾ ಇಲ್ಲ, ಖುಷಿಯ ಕ್ಷಣಗಳು ತುಂಬ ಕಡಿಮೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಪದೇ ಪದೇ ನಿಮಗೆ ಹಿಂಸೆ ಆಗ್ತಾ ಉಂಟು. ಲೈಫಲ್ಲಿ ತುಂಬ ನಾನು ಸಫರ್ ಆಗ್ತಾ ಇದ್ದೇನೆ, ನನಗೆ ಅಂತ ಯಾರೂ ಕೂಡ ಇಲ್ಲ, ದೇವರು ಕೂಡ ಹೆಲ್ಪ್ ಮಾಡ್ತಾ ಇಲ್ಲ ಅನ್ನೋ ಒಂದು ಮನಸ್ಥಿತಿ ನಿಮಗೆ ಬರ್ತಾ ಉಂಟು. ಬಟ್ ದೇವರ ಆಶೀರ್ವಾದ ಇಲ್ಲ ಅಂದರೆ ಇಲ್ಲಿ ನಿಮಗೆ ಈ ವಿಡಿಯೋ ಸಿಗ್ತಾ ಇರಲಿಲ್ಲ. ಸೊ ಇಲ್ಲಿ ಒಂದು ಡಿವೈನ್ ಬ್ಲೆಸ್ಸಿಂಗ್ಸ್ ಅನ್ನೋದು ಉಂಟು. ಎಲ್ಲ ಕಷ್ಟಕ್ಕೂ ದೇವರು ನಿಮಗೆ ದಾರಿಯನ್ನು ತೋರಿಸ್ತಾ ಇದ್ದಾರೆ. ಡಿವೈನ್ ಏಂಜಲ್ಸ್ ಸಂಕೇತಗಳು ನಿಮಗೆ ಕಾಣಿಸ್ತಾ ಇರ್ಬೋದು. ಅದು ಏಂಜಲಿಕ್ ನಂಬರ್ 77 ಇರ್ಬೋದು, 22 ಇರ್ಬೋದು, 33 ಇರ್ಬೋದು, 1212 ಇರ್ಬೋದು, 1176 ಇರ್ಬೋದು, 55 ಇರ್ಬೋದು, 44 ಇರ್ಬೋದು, ಅಥವಾ ಚಿಟ್ಟೆಗಳು ಬಟರ್ಫ್ಲೈಸ್ ಕಾಣಿಸ್ತಾ ಇರ್ಬೋದು, ಅಥವಾ ಗರಿಗಳು ಕಾಣಿಸ್ತಾ ಇರ್ಬೋದು, ಹಕ್ಕಿಯದು. ಸೊ ಇದೆಲ್ಲ ಸೈನ್ ನಿಮ್ಗೆ ಏನಂದ್ರೆ, ಸೊ ನಿಮಗೆ ಡಿವೈನ್ ಏಂಜಲ್ಸ್ ನೀವು ಇಷ್ಟ
ಮಾಡುವಂತಹ ಇಷ್ಟಪಡುವಂತಹ ದೇವರು ಸರ್ವಶಕ್ತನಾದ ಭಗವಂತ ನಿಮ್ಮ ಜೊತೆ ಇದ್ದಾರೆ ಅಂತ. ಸೊ ಇಲ್ಲಿ ಏನಂದರೆ ಬದಲಾವಣೆ ಅನ್ನೋದು ಬರುತ್ತೆ. ನೀವೇನು ವೆಯ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಹುಡುಗ ಸಡನ್ನಾಗಿ ಅಥವಾ ನಿಮ್ಮ ಹುಡುಗಿ ಸಡನ್ನಾಗಿ ಕಾಲ್ ಮಾಡ್ಬೋದು, ಸಡನ್ನಾಗಿ ಮೀಟ್ ಮಾಡುವ ಅಂತ ಹೇಳ್ಬೋದು, ಅಥವಾ ಒಂದು ಸಡನ್ನಾಗಿ ನಿಮಗೆ ಸರ್ಪ್ರೈಸ್ ರೀತಿ ಒಂದು ಏನಾದರೂ ಅವರ ಕಡೆಯಿಂದ ಮೆಸೇಜಸ್ ಬರ್ಬೋದು. ವೆಯ್ಟ್ ಮಾಡಿ, ನಿಮ್ಮ ಪ್ರೀತಿ ಎಲ್ಲೂ ಹೋಗಲ್ಲ. ಸೊ ಇಲ್ಲಿ ಮ್ಯಾರೇಜ್ ಆದವರ ಮಿಡ್ಲಲ್ಲಿ ಕೂಡ ಸಮಸ್ಯೆ ಬರ್ತಾ ಇತ್ತು, ಬಟ್ ಅದು ಸ್ವಲ್ಪ ಇವಾಗ ಸರಿ ಹೋಗ್ತಾ ಉಂಟು. ಸೊ ನೀವು ಸ್ವಲ್ಪ ಕ್ಲಿಯರ್ ಆಗಿರಿ, ಟೆನ್ಷನ್ ಮಾಡ್ಕೊಳ್ಬೇಡಿ. ಸ್ವಲ್ಪ ತಾಳ್ಮೆಯನ್ನು ಕಲ್ಕೊಳ್ಳುವ ಸೂಚನೆಯಲ್ಲಿ ಉಂಟು. ಬಟ್ ತಾಳ್ಮೆಯನ್ನು ಕಲ್ಕೊಳ್ಬೇಡಿ, ಸಮಾಧಾನದಿಂದಿರಿ. ಯಾರೋ ಏನೋ ಹೇಳ್ತಾರೆ ಅಂತ ಅವರ ಮಾತಿಗೆ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ. ಸೊ ಇಲ್ಲಿ ಒಂದು ಮಂತ್ರ ಹೇಳ್ತೀನಿ ನಿಮಗೆ ರೀಡಿಂಗಲ್ಲಿ ಎಂಡಲ್ಲಿ. ಸೊ ಅದನ್ನು ಹೇಳ್ತಾ ಇರಿ ನಿಮಗೆ ಟೈಮ್ ಇರುವಾಗ. ಏನಕ್ಕೆ ನಾನು ಏಂಜಲಿಕ್ ನಂಬರ್ ಇರ್ಬೋದು, ಮಂತ್ರಗಳಿರ್ಬೋದು ಕೊಡ್ತೇನೆ ಅಂದರೆ, ಸೊ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಬೇಕು. ನೋಡಿ, ನೀವು ಸರಿ ಇದ್ದರೆ, ನೀವು ಸರಿ ಇರೋದಂದರೆ ಏನು, ನಿಮ್ಮನ್ನು ನೀವು ಪ್ರೀತಿಸುವುದು, ನಿಮಗೆ ಇಷ್ಟ ಬಂದ ಥರ ನೀವು ಖುಷಿಯಾಗಿ ಇರುವುದು ಅಥವಾ ಪಾಸಿಟಿವ್ ಆಗಿ ಇರುವುದು, ಸಕಾರಾತ್ಮಕ ಆಲೋಚನೆಗಳಿಂದ ಎಷ್ಟೋ ಬದಲಾವಣೆಗಳು ಬರುತ್ತೆ. ಅದಕ್ಕೋಸ್ಕರ ಈ ಮಂತ್ರ ಜಪಗಳು ತುಂಬ ಸಹಾಯ ಮಾಡುತ್ತೆ. ಆಂಜಲಿಕ್ ನಂಬರ್ ಇರ್ಬೋದು, ಒನ್ ವರ್ಡ್ ಮಂತ್ರ ಇರ್ಬೋದು, ಏಕಶಬ್ದ ಅಕ್ಷರ ಇರ್ಬೋದು, ದ್ವಿಅಕ್ಷರ ಇರ್ಬೋದು. ಸೊ ಎಲ್ಲನೂ ನಿಮಗೆ ಒಂದು ಪಾಸಿಟಿವ್ ಎನರ್ಜಿ ಕೊಡುತ್ತೆ. ನೀವೇನು ಮಾಡ್ತೀರಾ, ವರ್ಕ್ ಇರ್ಬೋದು, ಜಾಬ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಸ್ಟಡೀಸ್ ಇರ್ಬೋದು, ಅಥವಾ ಮನೆಯಲ್ಲಿದ್ದೀರಾ ನೀವು ಖುಷಿಯಾಗಿರಲಿಕ್ಕೆ. ಸೊ ಇದೆಲ್ಲವೂ ಒಂದು ರೀತಿ ನಿಮಗೆ ಹೆಲ್ಪ್ ಮಾಡುತ್ತೆ. ಇದು ನಿಮ್ಮ ಪ್ರೀತಿಯ ಜೀವನದಲ್ಲಿ ಅಂತ ಇಲ್ಲ, ನೀವು ಇವಾಗ ಎಲ್ಲಿಯಾದರೂ ಹೋಗ್ತೀರಾ, ಏನಾದರೂ ನಿಮ್ಮದು ಕೆಲಸ ಆಗಬೇಕಿರ್ಬೋದು, ಸೊ ನಿಮಗೆ ಗೊತ್ತಿಲ್ಲ, ಅಲ್ಲಿ ನಿಮಗೆ ಹೆಲ್ಪ್ ಅನ್ನೋದು ಸಿಗುತ್ತೆ. ಸೊ ಎಂಟೈರ್ ಆಗಿ ನಿಮ್ಮ ಲೈಫನ್ನು ಹೀಲ್ ಮಾಡಲಿಕ್ಕೆ ಮಂತ್ರಗಳಿರ್ಬೋದು, ಏಂಜಲಿಕ್ ನಂಬರ್ಗಳಿರ್ಬೋದು ಸಹಾಯ ಮಾಡುತ್ತೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ನೀವು ಕಮೆಂಟಲ್ಲಿ ಹೇಳಬೇಕು ನನಗೆ ಪರ್ಸ್ನಲ್ ರೀಡಿಂಗ್ ಅಂತ. ಮತ್ತು ನೀವು ನನ್ನನ್ನು ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ, ಯಾವುದಕ್ಕೂ ಹೆಸಿಟೇಟ್ ಮಾಡಬೇಡಿ. ಇವರ ಜೊತೆ ಯಾವ ಥರ ನಾವು ಶೇರ್ ಮಾಡೋದು, ಇವರು ಏನು ಅಂದ್ಕೊಳ್ತಾರೋ ಏನು, ಸೊ ಆ ಥರ ಎಲ್ಲ ಮನಸ್ಥಿತಿಯನ್ನು ಇಟ್ಕೊಳ್ಬೇಡಿ. ಪಾಸಿಟಿವ್ ಆಗಿರಿ, ಕೂಲ್ ಆಗಿರಿ. ನನ್ನ ಜೊತೆ ಪರ್ಸ್ನಲ್ ರೀಡಿಂಗ್ ನನ್ನ ಜೊತೆ ತಗೊಂಡವ್ರಿಗೆ ಗೊತ್ತಿರ್ಬೋದು ಯಾವ ಥರ ಅಂತ. ಸೊ ನಿಮ್ಮ ಅನುಭವವನ್ನು ಕೂಡ ಪರ್ಸ್ನಲ್ ರೀಡಿಂಗ್ ಮಾಡಿದವರು ವಿಡಿಯೋ ನೋಡ್ತಾ ಇದ್ದರೆ ಶೇರ್ ಮಾಡ್ಬೋದು ಕಮೆಂಟಲ್ಲಿ. ಸೊ ಅದಂದರೆ ನೆಕ್ಸ್ಟ್ ಪರ್ಸ್ನಲ್ ರೀಡಿಂಗ್ ಮಾಡುವವರಿಗೆ, ತಗೊಳ್ಳುವವರಿಗೆ ಒಂದು ಪಾಸಿಟಿವ್ ಹೋಪ್ ಬರುತ್ತೆ. ಸೊ ಅಕ್ಕನ ಜೊತೆ ಹೇಗೆ ಮಾತನಾಡ್ಬೋದು, ಫ್ರೀ ಆಗಿರ್ಬೋದು. ಸೊ ಅಂದರೆ ಒಂದು ಭಯ ಇರುತ್ತಲ್ಲ, ಯಾವ ಥರ ಇವ್ರು ನಮ್ಮನ್ನು ಟ್ರೀಟ್ ಮಾಡ್ತಾರೆ ಏನೋ ಅಂತ ಫಸ್ಟ್. ಅದಕ್ಕೋಸ್ಕರ ಫ್ರೀ ಆಗಿರಿ, ನನ್ನ ಜೊತೆ ಟೆನ್ಷನ್ ಮಾಡ್ಕೊಳ್ಬೇಡಿ. ಶ್ರಮ್ 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 ಈ ಒಂದು ಮಂತ್ರವನ್ನು ಹೇಳ್ತಾ ಬನ್ನಿ. ಇದು ನಿಮಗೆ ಜೀವನದಲ್ಲಿ ಎಲ್ಲ ಕಡೆಯಿಂದ ರಕ್ಷಣೆಯನ್ನು ಕೊಡುತ್ತೆ. ನಿಮಗೊಂದು ಪಾಸಿಟಿವ್ ಧನಾತ್ಮಕ ಚಿಂತನೆಯನ್ನು ಕೊಡುತ್ತೆ. ಏನೇ ಒಂದು ಕೆಟ್ಟದ್ದಾಗಬೇಕು ಅಂತ ನಿಮ್ಮ ಹತ್ರ ಬಂದ್ರೂ ಅದು ಆಗಲ್ಲ, ಅದು ದೂರ ಹೋಗುತ್ತೆ. ಸೊ ಹಾಗಾಗಿ ಶ್ರೌಮ್ 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 ಈ ಒಂದು ಶಬ್ದದ ಮಂತ್ರವನ್ನು ಹೇಳ್ತಾ ಬನ್ನಿ. ಅದ್ಭುತವಾದ ಬದಲಾವಣೆಯನ್ನು ನೀವು ನಿಮ್ಮ ಜೀವನದಲ್ಲಿ ನೋಡ್ತೀರಾ. ನೀವೇ ಹೇಳ್ತೀರಾ, ಅಕ್ಕ ಇವಾಗ ನನ್ನ ಜೀವನ ತುಂಬ ಸುಧಾರಿಸಿದೆ ಅಂತ. ಸೊ ಇದು ಜನರಲ್ ರೀಡಿಂಗ್ ಆಗಿತ್ತು. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಹೇಳಿ, ಹಾಗೆಯೇ ಬ್ರಾಸ್ಲೆಟ್ ಬೇಕು ಅಂದ್ರೂ ಹೇಳಿ. ನಿಮ್ಮ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ರೋಸ್ ಕ್ರಾಸ್ ಅನ್ನುವ ಬ್ರಾಸ್ಲೆಟ್ ಸಿಗುತ್ತೆ. ಹಾಗೆಯೇ ಯಾವುದೇ ಇನ್ನಿತರ ಸಮಸ್ಯೆ ಇದ್ದರೆ ಹೇಳಿ, ನಿಮಗೋಸ್ಕರ ನಾನು ಪೂಜೆ ಮಾಡಿ ಬ್ರಾಸ್ಲೆಟ್ ರೆಡಿ ಮಾಡಿ ಎನರ್ಜಿ ಪಾಸ್ ಮಾಡಿ ಕೊಡ್ತೇನೆ. ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾದೇವರ ಮಹಾವಿಷ್ಣುವಿನ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ. ಹಾಗೆಯೇ ವಿಡಿಯೋವನ್ನು ಜಾಸ್ತಿ ಜನರಿಗೆ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಖುಷಿಯಾಗಿರಿ.